ಕಾಂಗ್ರೆಸ್ ಬಿಜೆಪಿ ನಡುವೆ RSS ನಿರ್ಬಂಧದ ಒಂದು ಸಮರ ಕೂಡ ಜೋರಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಶಾಸಕರಾದ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರದ್ದು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಾಂಗ್ರೆಸ್ನಿಂದ ದೊಡ್ಡ ಮಟ್ಟಕ್ಕೆ RSSನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಒಂದಷ್ಟು RSSನ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ಹಾಕಲೇಬೇಕು, ಹೇರಲೇಬೇಕು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಬ್ಯಾನ್ ಹಾಕ್ಲಿಕ್ಕೆ ಇವ್ರು ಯಾರ್ರೀ? RSSನವರು ಎಲ್ಲಿಯೂ ಸಹ ಅನಧಿಕೃತ ಸರ್ಕಾರಿ ಜಮೀನನ್ನು ಕಬಳಿಸಿಲ್ಲ, ಸರ್ಕಾರಿ ಜಮೀನನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ. ಭಾಳ ಆದರೆ ಒಂದು ಶಾಖೆ ಒಂದು ಗಂಟೆದು ಇರ್ತದೆ. ಅಲ್ಲಿ ಏನಿಲ್ಲ, ಒಂದಷ್ಟು ಮಕ್ಕಳು ಕೂಡ್ತಾರೆ, ಆಟ ಆಡ್ತಾರೆ. ಕೊನೆಗೆ ಹೋಗುವಾಗ ಒಂದು ರಾಷ್ಟ್ರಕ್ಕೆ ಒಂದು ನಮನ, ನಮಸ್ತೆ ಸದಾ ವತ್ಸಲ, ಏನು ನಮ್ಮ DK ಶಿವಕುಮಾರ್ ಹೇಳಿದಾರಲ್ಲ ಇದರಲ್ಲಿ ವಿಧಾನಸಭೆಯಲ್ಲಿ, ಆ ಒಂದು ಪ್ರಾರ್ಥನೆಯನ್ನು ಮಾಡಿ ತಮ್ಮ ಮನೆಗೆ ಹೋಗ್ತಾರೆ. ಇದರಿಂದ ಸಮಾನತೆ ಬರ್ತದೆ, ಇದರಿಂದ ರಾಷ್ಟ್ರಭಕ್ತಿ ಹೆಚ್ಚಾಗ್ತದೆ, ಇದರಿಂದ ನಮ್ಮ ಸಮಾಜ, ಹಿಂದೂ ಸಮಾಜ ಜಾಗೃತಿ ಆಗ್ತದೆ. ಇದನ್ನು ಬಿಟ್ಟರೆ RSSಸು ಅವ್ರೇನಾರು ಬಾಂಬ್ ಎಂದಾರು ತಯಾರು ಮಾಡ್ಯಾರೇನ್ರಿ? ಯಾವುದಾರ AK-47 ತೊಗೊಂಡು ಏನು ಭಯೋತ್ಪಾದನೆ ಚಟುವಟಿಕೆ ಮಾಡ್ಯಾರ? ಯಾವುದೇ ಗಲಾಟೆ ಗಲಭೆಗಳು ಸಹ RSSನಿಂದ ಈ ರಾಜ್ಯದಲ್ಲಿ ಆಗಿಲ್ಲ. ಆ ದುರ್ದೈವ ಏನಂದರೆ ಈ ಪ್ರಿಯಾಂಕಾ ಖರ್ಗೆ ಒಂದು ರೀತಿ ವಿಷ ತುಂಬ್ಕೊಂಡು ಬಿಟ್ಟಿದ್ದಾರೆ. ಹಿಂದುತ್ವ ಅಂದರೆ, RSS ಅಂದರೆ ಇವ್ರು ಎಂಥ ಕೆಟ್ಟ ಕೀಳು ಮಟ್ಟದ ಒಬ್ಬ ರಾಜಕಾರಣಿ ಅಂದರೆ, ತುಮಕೂರು ಸಿದ್ಧಗಂಗಾ ಮಠದ ಶ್ರೀಗಳು ಅಲ್ಲಿ ಲಿಂಗೈಕ್ಯರಾಗಿದ್ದರು. ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಸ್ಟಾರ್ ಹೋಟೆಲ್ದಲ್ಲಿ ಉಭಯಸಿ ಜೋಡ ಇವರು ಮೀಟಿಂಗ್ ಮಾಡ್ತಾಯಿದ್ರು ಸ್ಟಾರ್ ಹೋಟೆಲ್ನಲ್ಲಿ. ಅಂದರೆ ಇವರ ಬುದ್ಧಿ, ಒಬ್ಬ ರಾಜ್ಯದ ವಯೋವೃದ್ಧ ಒಬ್ಬ ಸ್ವಾಮೀಜಿ, ಸುಮಾರು 16,000 ಬಡ ಮಕ್ಕಳಿಗೆ ಶಿಕ್ಷಣಕ್ಕೂ ದಾಸೋಹ ಮಾಡಿದಂಥ ಒಬ್ಬ ಲಿಂಗೈಕ್ಯರಾದಾಗೂ ಕಾಮನ್ ಸೆನ್ಸ್ ಇಲ್ಲಾರ್ದವರು ಇವರಿಂದ ಏನೂ ಆಗೋದಿಲ್ಲ. ಸುಮ್ಮನೆ ಏನೋ ಒಂದು ಗಾಳಿಯಲ್ಲಿ ಆರಿಸಿ ಬಂದಾರೆ, ಮುಂದೆ ನೋಡೋಣ, ಮುಂದೆ ಆರಿಸಿ ಬರಲಿ.